ಮಂಗಳೂರಿನಲ್ಲಿ ಕುಕ್ಕರ್ ಬಾಂಬ್ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ ಸಿಗ್ತಾ ಇದೆ. ಅಪರಾಧಿ ಮೊಹಮ್ಮದ್ ಶಾರಿಕ್ ತಪ್ಪೊಪ್ಪಿಗೆಯ ಹಿನ್ನೆಲೆಯಲ್ಲಿ ಎನ್ಐಎ ವಿಶೇಷ ಕೋರ್ಟ್ನಿಂದ ಶಿಕ್ಷೆ ಪ್ರಕಟ ಆಗುವಂತಹ ಸಾಧ್ಯತೆ ದಟ್ಟವಾಗಿದೆ. 2022 ನವೆಂಬರ್ 19ರಂದು ಕುಕ್ಕರ್ ಬಾಂಬ್ ಸ್ಫೋಟ ಪ್ರಕರಣ ಇಡೀ ರಾಜ್ಯವೇ ತಲ್ಲಣಕ್ಕೊಳಗಾಗಿತ್ತು. ಆಟೋದಲ್ಲಿ ಸ್ಫೋಟಗೊಂಡಿದ್ದಂತಹ ಕುಕ್ಕರ್ ಬಾಂಬ್ ಅದು ಏಪ್ರಿಲ್ 20, 2024ರಂದು ತಪ್ಪು ಮಾಡಿಲ್ಲವೆಂದಿದ್ದ ಶಾರಿಕ್ ತಪ್ಪೇ ಮಾಡಿಲ್ಲ ಅಂತ ಕೋರ್ಟ್ ಹೇಳಿರ್ತಾನೆ. ಆದರೆ ಕಳೆದ ಡಿಸೆಂಬರ್ನಲ್ಲಿ ತಪ್ಪೊಪ್ಪಿಕೊಂಡಿರುವುದಾಗಿ ಅರ್ಜಿಯನ್ನ ಸಲ್ಲಿಸಿದ್ದಾನೆ. ಸಿಆರ್ಪಿಸಿ ಸೆಕ್ಷನ್ 229ರ ಅಡಿಯಲ್ಲಿ ಅರ್ಜಿಯನ್ನ ಸಲ್ಲಿಸಲಾಗಿದ್ದು ಮಾರ್ಚ್ 26ರಂದು ಅರ್ಜಿಯನ್ನ ಅಂಗೀಕರಿಸಿತ್ತು ಕೋರ್ಟ್. ಇಂದು ಶಾರಿಕ್ಗೆ ಶಿಕ್ಷೆ ಪ್ರಮಾಣ ಪ್ರಕಟಿಸಲಿದೆ ಕೋರ್ಟ್. ಹಾಗಾಗಿ ಏನಾಗುತ್ತೆ ತೀರ್ಪು ಅನ್ನೋದರತ್ತ ಈಗ ಚಿತ್ತ ನೆಟ್ಟಿರುವಂಥದ್ದು. ಮಂಗಳೂರಿನಲ್ಲಿ ಆದಂಥ ಕುಕ್ಕರ್ ಬಾಂಬ್ ಸ್ಫೋಟ ಪ್ರಕರಣ ಇದು. ಇದೇ ಪ್ರಕರಣದಲ್ಲಿ ಎನ್ಐಎ ವಿಶೇಷವಾಗಿ ತನಿಖೆಯನ್ನು ಕೂಡ ನಡೆಸಿತ್ತು. ಇದೀಗ ಎನ್ಐಎ ವಿಶೇಷ ಕೋರ್ಟ್ನಿಂದ ಶಿಕ್ಷೆ ಪ್ರಕಟ ಆಗುವಂಥ ಸಾಧ್ಯತೆ ದಟ್ಟವಾಗಿದ್ದು, ಆಟೋದಲ್ಲಿ ಸ್ಫೋಟಗೊಂಡಿದ್ದಂತಹ ಕುಕ್ಕರ್ ಬಾಂಬ್ ತಾನು ತಪ್ಪೇ ಮಾಡಿಲ್ಲ ಅಂತ ಪ್ರಾಥಮಿಕವಾಗಿ ಆತ ಹೇಳಿಕೆಯನ್ನು ಕೊಡ್ತಾ ಇದ್ದ. ಆದರೆ ಕಳೆದ ಡಿಸೆಂಬರ್ನಲ್ಲಿ ತಪ್ಪೊಪ್ಪಿಗೆಯನ್ನು ಒಪ್ಪಿಕೊಂಡು ಅರ್ಜಿಯನ್ನು ಸಲ್ಲಿಸಿದ. ಅದು ಅಂಗೀಕಾರ ಆಗಿದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಶಿಕ್ಷೆ ಪ್ರಮಾಣ ಪ್ರಕಟ ಆಗುವಂತ ಸಾಧ್ಯತೆ ದಟ್ಟವಾಗಿದೆ. ಕುಕ್ಕರ್ ಬಾಂಬ್ ಸ್ಫೋಟ ಪ್ರಕರಣದಲ್ಲಿ ತಪ್ಪೇ ಮಾಡಿಲ್ಲ ಅಂದಿದಂತಹ ಶಾರಿಕ್ ತಪ್ಪೊಪ್ಪಿಗೆನ ಹೇಳಿದ್ದು ಇದೀಗ ಶಿಕ್ಷೆ ಪ್ರಮಾಣ ಪ್ರಕಟ ಆಗುತ್ತೆ. ಮಂಗಳೂರಿನಲ್ಲಿ ನಡೆದಂತಹ ಕುಕ್ಕರ್ ಬಾಂಬ್ ಸ್ಫೋಟ ಪ್ರಕರಣ ಮೊಹಮ್ಮದ್ ಶಾರಿಕ್ ತಪ್ಪೊಪ್ಪಿಗೆಯ ಹಿನ್ನೆಲೆಯಲ್ಲಿ ಎನ್ಐಎ ವಿಶೇಷ ಕೋರ್ಟ್ನಿಂದ ಇವತ್ತು ಶಿಕ್ಷೆ ಪ್ರಮಾಣ ಪ್ರಕಟ ಆಗುತ್ತೆ. 2020ರಲ್ಲಿ ನವೆಂಬರ್ 19ನೇ ತಾರೀಕಿನಂದು ಕುಕ್ಕರ್ ಬಾಂಬ್ ಸ್ಫೋಟ ಪ್ರಕರಣ ಆಗಿತ್ತು. ಆ ಸ್ಫೋಟದ ಬೆನ್ನಲ್ಲೇ ಹಲವು ಆಯಾಮಗಳಲ್ಲಿಯೂ ಕೂಡ ತನಿಖೆಯನ್ನು ನಡೆಸಲಾಗಿತ್ತು. ಅಪರಾಧಿ ಮೊಹಮ್ಮದ್ ಶಾರಿಕ್ಗೆ ಯಾರೆಲ್ಲ ಸಂಪರ್ಕಗಳಿತ್ತು, ಈತನ ಉದ್ದೇಶವಾದರೂ ಏನಾಗಿತ್ತು, ಯಾವ ಕಾರಣದಿಂದ ಈ ರೀತಿ ಕೃತ್ಯವನ್ನು ಎಸಗಿದ್ದ, ಈತನ ಜೊತೆನಲ್ಲಿರೋರು ಯಾರು, ಇದೆಲ್ಲದರ ಬಗ್ಗೆ ಕೂಡ ನಿರಂತರವಾದಂತಹ ತನಿಖೆಯನ್ನು ಮಾಡಲಾಗಿತ್ತು. ಬರೋಬ್ಬರಿ 4 ವರ್ಷಗಳ ಕಾಲ ತನಿಖೆಯನ್ನು ನಡೆಸಲಾಗಿತ್ತು. ಶಿಕ್ಷೆ ಪ್ರಮಾಣ ಇಂದು ಪ್ರಕಟವಾಗುತ್ತೆ. ಅದಕ್ಕೆ ಕ್ಷಣಗಣನೆ ಕೂಡ ಪ್ರಾರಂಭ ಆಗುತ್ತೆ.